ಸುರಪುರ ಶಾಸಕರು ಹಾಗೂ ಕರ್ನಾಟಕ ಉಗ್ರಾಣ ನಿಗಮದ ಅಧ್ಯಕ್ಷರಾಗಿದ್ದ ರಾಜಾ ವೆಂಕಟಪ್ಪ ನಾಯಕ್ ಅವರು ಅಕಾಲಿಕವಾಗಿ ಹೃದಯಾಘಾತದಿಂದ ನಿಧನ ಹೊಂದಿದ್ದು, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಹಾರೈಸಿ ಲಿಂಗಸಗೂರು ಪಟ್ಟಣದ ಗಡಿಯಾರ ವೃತ್ತದಲ್ಲಿ ನಗರದ ಹಲವಾರು ಮುಖಂಡರುಗಳು ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಮೇಣದ ದೀಪ ಬೆಳಗಿಸಿ ಸಂತಾಪ ಸೂಚಿಸಿದರು. ಈ ವೇಳೆ ಮಾತನಾಡಿದ ಮುಖಂಡರು, ಸುರಪುರ ರಾಜಮನೆತನದ ರಾಜರು ಹಾಗೂ ಸುರಪುರ ಕ್ಷೇತ್ರದ ಶಾಸಕರಾದ ರಾಜಾ ವೆಂಕಟಪ್ಪ ನಾಯಕ್ ದೊರೆ ಅವರ ಅಕಾಲಿಕ ನಿಧನವು ಅವರ ಕುಟುಂಬ ವರ್ಗಕ್ಕೆ, ಬೆಂಬಲಿಗರಿಗೆ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ತುಂಬಲಾರದ ನಷ್ಟವಾಗಿದೆ. ಅವರು ರಾಜಮನೆತನದವರಾಗಿದ್ದರೂ ಕೂಡ ಸರಳವಾದ ವ್ಯಕ್ತಿತ್ವದವರಾಗಿದ್ದರು. ಜನರೊಂದಿಗೆ ಸುಲಭವಾಗಿ ಬೆರೆಯುತ್ತಿದ್ದ ಅವರು ಜನರ ಮನಸ್ಸಿನಲ್ಲಿ ಅಮರರಾಗಿದ್ದಾರೆ ಎಂದು ಹೇಳಿದರು. ಸಾಕಷ್ಟು ಹಿರಿಯ ಚೇತನಗಳು ನಮ್ಮನ್ನು ಆಗುತ್ತಾ ಇದ್ದಾರೆ. ಅವರು ಇವತ್ತು ಭೌತಿಕವಾಗಿ ನಮ್ಮನ್ನು ಆಗಿರಬಹುದು, ಆದರೆ ಅವರ ವಿಚಾರಗಳು, ಅವರ ನಿರ್ಧಾರಗಳು, ಅವರು ಇಷ್ಟು ದಿನ ಜನರಿಗೆ ಕೊಟ್ಟಂಥ ಪ್ರೀತಿ ಇವತ್ತಿನ ಸಂಪೂರ್ಣದಲ್ಲಿ ನೋಡಿದ್ರೆ ಅರ್ಥ ಆಗುತ್ತೆ. ಅವರು ಎಷ್ಟು ಜನಕ್ಕೆ ಬೇಕಾಗಿತ್ತು, ಎಷ್ಟು ಜನರ ಪ್ರೀತಿಗೆ ನಾವು ಗಳಿಸಿದ್ದಾರೆ. ಕಳೆದ ಸಲ ಚುನಾವಣೆಯ ಸಂದರ್ಭದಲ್ಲಿ ಕೂಡ ಅವರೇ ಹೇಳ್ಕೊಂಡಿದ್ದಾರೆ. ಅದ್ರ ಜೊತೆಗೆ ನಾನು ನನ್ನ ಮನೆ ಅಣ್ಣ ತಮ್ಮನಿಂದ ನಿಮ್ಮನ್ನೆಲ್ಲ ನಂಬ್ತೀನಿ, ನೀವೆಲ್ಲ ನಮ್ಮ ಮನೆ ಅಣ್ಣ ತಮ್ಮ ಅಂತ ಅವ್ರು ಹೇಳಿದ್ರು. ಈ ರೀತಿಯ ದೊಡ್ಡ ಮಾತುಗಳು ದೊಡ್ಡವರಿಂದನೇ ಬರೋದಕ್ಕೆ ಸಾಧ್ಯ. ಈ ವೇಳೆ ನಗರದ ಹಲವಾರು ಮುಖಂಡರುಗಳು, ವಿವಿಧ ಸಂಘಟನೆಗಳ ಪ್ರಮುಖರು, ಜನಪ್ರತಿನಿಧಿಗಳು, ವಿವಿಧ ಪಕ್ಷಗಳ ನಾಯಕರು ಮತ್ತು ಸಾರ್ವಜನಿಕರು ಭಾಗವಹಿಸಿದ್ದರು.